ಯತೀಂದ್ರ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಆಡಳಿತಾತ್ಮಕವಾಗಲ್ಲ, ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಅದರಲ್ಲಿ ತಪ್ಪೇನಿದೆ? ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಬಿಟ್ಟರೆ ಇನ್ನೆಲ್ಲರೂ ಅದೇ ಹೇಳ್ತಾರೆ. ಯತೀಂದ್ರ ಅವರು ಹೇಳಿದ್ರು ಸರ್, ಅದಕ್ಕೊಂದು clarification ಕೊಟ್ಟು. ಅದೇ 28ಕ್ಕೆ ಅಂದ್ರೆ 28ಕ್ಕೆ ಅಹಿಂದ ನಾಯಕ, ಈಗೊಂದು ಅಹಿಂದ ನಾಯಕ ಅಂತಿರಲ್ವಲ್ಲ ಸರ್? ಇಲ್ಲ ನೋಡಿ, ಯಾರೇ ನಾಯಕರು ಇರ್ಬೋದು, ಆ ನಾಯಕತ್ವ ಬೆಳಿಬೇಕು ಅಂದರೆ ಸಮುದಾಯಗಳು ಆ್ಯಕ್ಸೆಪ್ಟ್ ಮಾಡಬೇಕಲ್ಲ. ನಾನು ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ. ಆಮೇಲೆ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಐಡಿಯಾಲಜಿದ ಕೊರತೆ ಇಲ್ಲ. ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಈ ಮೂಢನಂಬಿಕೆ ವಿರುದ್ಧ ಇರ್ಬೋದು, ಅದ್ರ ವಿರುದ್ಧ ಇರ್ಬೋದು, ಮತ್ತು ಸಂವಿಧಾನದ ಪರ ಇರ್ಬೋದು, ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಯತೀಂದ್ರ ಅವರ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಕಾಂಗ್ರೆಸ್ ಗೊಂದಲ ಯಾವುದೂ ಇಲ್ಲ. ಯಾಕೆ ಅವ್ರಿಗೆ ನೋಟಿಸ್ ನೋಡಿ, ಯಾವ ಗೊಂದಲನೂ ಇಲ್ಲ. ಯಾವ MLA ಅವರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನಿದ್ರು ಕೂಡ ಅವರೇ ತೀರ್ಮಾನಗಳು ತಗೋತಾರೆ. ಯಾವುದೇ ಗೊಂದಲ ಇಲ್ಲ.